ಡಿಸೆಂಬರ್ 11ರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆದ 7 ದಿನದಲ್ಲೇ ಮೂವಿ ಲೀಕ್ ಆಗಿದ್ದು ದಚ್ಚು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರು ಜಿಲ್ಲೆ ತಿಪಟೂರಿನಿಂದ ಶಿರಾಗೆ ಹೋಗುವಂತಹ ಖಾಸಗಿ ಬಸ್ ಒಂದರಲ್ಲಿ ಡೆವಿಲ್ ಮೂವಿಯನ್ನ ಪೈರಸಿ ಮಾಡಿ ಪ್ರಸಾರ ಮಾಡಲಾಗಿದೆ. ಸದ್ಯ ತಿಪಟೂರಿನ ದರ್ಶನ್ ಅಭಿಮಾನಿ ಬಳಗ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ನಿನ್ನೆ ಟಿಪ್ಟೂರಿಂದ ಶಿರಾಗ್ ಹೋಗೋ ಬಸ್ಸಲ್ಲಿ ಡೆವಿಲ್ ಮೂವಿ ಪೈರಸಿ ಮಾಡಿ ಹಾಕಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಗಮನಕ್ಕೆ ಬಂದ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ. ಪೈರಸಿ ಮಾಡಿ ಎಲ್ಲ ಏನೇ ಮಾಡಿದ್ರು ತಗ್ಲಾಕೊಂಡ್ರೆ ಕಂಪ್ಲೇಂಟ್ ಆಗುತ್ತೆ. ಯಾರು ಪೈರಸಿ ಮಾಡಬೇಡ್ರಿ. ಯಾರು ಪೈರಸಿ ಮಾಡ್ಬೇಕು ಅಂತ ಯೋಚನೆ ಮಾಡೋರು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಿ. ನೆಕ್ಸ್ಟ್ ಇದೇ ಥರ ಯಾವ ಕಂಪ್ಲೇಂಟ್ ಆಗೋದು ಪೈರಸಿ ಮಾಡಿದ್ರೆ ಇದೇ ಥರ ಕಂಪ್ಲೇಂಟ್ ಆಗುತ್ತೆ. ಸೀದಾ ಒಳಗೆ ಹೋಗೋದಂತೂ ಗ್ಯಾರಂಟಿ. ಇಷ್ಟು ಹೇಳಕ್ ಇಷ್ಟಪಡ್ತಿರ್ತೀನಿ. ದಯವಿಟ್ಟು ಪೈರಸಿ ಮಾಡಿದವರಿಗೆ ದಯವಿಟ್ಟು ಇದು ನೋಡ್ಕೊಳ್ಳಿ. ಉದಾಹರಣೆಯಲ್ಲಿ ನಾವು ಟಿಪ್ಟೂರಿಂದ ಉಳಿಯಾರ್ ಟು ಶಿರಾಗ್ ಹೋಗೋ ಬಸ್ಸಲ್ಲಿ ಈ ತರ ಮೂವಿ ಹಾಕಿರೋದಕ್ಕೆ ಕಂಪ್ಲೇಂಟ್ ಮಾಡಿದ್ವಿ. ಅವರು ಬರ್ತಾವ್ರೆ, ಬಸ್ ತಗೊಂಡ್ಬರ್ತಾವ್ರೆ. ಈ ತರ ಆಗಿದೆ. ಮುಂದಕ್ಕೆ ಯಾರಿಗೂ ಈ ತರ ತೊಂದರೆ ಆಗ್ಬಾರ್ದು. ದಯವಿಟ್ಟು ಈ ತರ ಪೈರಸಿ ಆಗಿರೋ ಲಿಂಕ್ ಓಪನ್ ಮಾಡಬೇಡಿ. ಮೂವಿ ಅಂತೂ ನೋಡ್ಲೇಬೇಡಿ. ಪೈರಸಿ ಆಗಿರೋ ದಯವಿಟ್ಟು ಥಿಯೇಟರ್ ಅಲ್ಲೇ ಬಂದು ನೋಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.